ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ನಮ್ಮ ರಾಜ್ಯದಲ್ಲಿರೋ ಸಿದ್ದರಾಮಯ್ಯ ಸರ್ಕಾರನ ಆ ಕೇರಳದ ಪಿಣರಾಯಿ ವಿಜಯನ್ ನಡೆಸ್ತಾ ಇದ್ದಾರೆ. ನಮ್ಮ ರಾಜ್ಯದ CM ಸಿದ್ದರಾಮಯ್ಯ ಒಂಥರ ಮನೆಗೆ ಮಾರಿ ಪರರಿಗೆ ಉಪಕಾರಿ ಆಗ್ತಾ ಇದ್ದಾರೆ. ಅದರಲ್ಲೂ ಕೇರಳ ಅಂದರೆ ಎಲ್ಲಿಲ್ಲದ ಪ್ರೀತಿ. ಕರ್ನಾಟಕದ ಜನರಿಗೆ ಯಾವುದನ್ನ ಕೊಡ್ತಾರೋ ಬಿಡ್ತಾರೋ, ಒಟ್ಟಿನಲ್ಲಿ ಅಕ್ರಮವನ್ನು ಸಕ್ರಮ ಮಾಡಿ ನಮ್ಮ ರಾಜ್ಯದ ಬಡ ಜನರಿಗೆ ಕೊಡಬೇಕಾದ ಮನೆಗಳನ್ನು ಅಕ್ರಮವಾಗಿ ಬಂದಿರೋರಿಗೆ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಲ್ಲಿಗೆ ಈ ಅಯೋಗ್ಯ ಸರ್ಕಾರಕ್ಕೆ ಮತವನ್ನು ಹಾಕಿ ಗೆಲ್ಲಿಸೋಕೆ ರಾಜ್ಯದ ಜನರು ಬೇಕು. ಅದೇ ನಮ್ಮ ರಾಜ್ಯದ ಜನರ ದುಡ್ಡನ್ನು ಯಾವನು ಹೇಳಿದ್ದಾನೆ ಅಂತ ಎಲ್ಲಿಂದನೋ ಬಂದವರಿಗೆ ಎಲ್ಲ ಸವಲತ್ತುಗಳನ್ನು ತರಾತುರಿಯಲ್ಲಿ ಕೊಡೋಕೆ ಮುಂದಾಗಿದೆ. ಅದಕ್ಕೆ ಜಮೀರ್ ಅಹಮದ್ ಖಾನ್ ಅನ್ನೋ ಮಹಾನುಭಾವ ಹಾಗೆಯೇ ರಾಮಲಿಂಗಾರೆಡ್ಡಿ ತಾಳವನ್ನು ಹಾಕ್ತಾ ಇದ್ದಾರೆ. ಅದರಲ್ಲೂ ಅಧಿಕಾರಕ್ಕಾಗಿ ಗುಲಾಮರ ಹಾಗೆ ಬದುಕ್ತಾ ಇರೋದು ಒಂದು ಜನ್ಮಾನ. ಯಾವನೋ ಕೇರಳದ CM ಟ್ವೀಟ್ ಮಾಡಿದರೆ ಮನೆಯನ್ನು ಕೊಡೋದಾದರೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರೋದೇನೋ. ಮುಂದೆ ಹೈಕೋರ್ಟಿಗೆ ಹೋದರೆ ಏನೆಲ್ಲ ಆಗುತ್ತೆ. ಲಜ್ಜೆಗೆಟ್ಟ ಸರ್ಕಾರದಲ್ಲಿ ನಾಚಿಕೆ ಇಲ್ಲದ ಮಂತ್ರಿಗಳು ಮಾಡೋಕೆ ನಿಂತಿರೋದೇನೋ. ಅಕ್ರಮವಾಗಿ ನಿರ್ಮಾಣವಾಗಿದ್ದ ಮನೆಗಳನ್ನು ನೆಲಸಮ ಮಾಡಿದರೆ ಅವರಿಗೆ ನ್ಯಾಯ ಕೊಡೋದಾದರೆ ದುಡ್ಡನ್ನು ಕೊಟ್ಟು 5-6 ವರ್ಷಗಳಿಂದ ಕಾಯ್ತಾ ಇರೋ ರಾಜ್ಯದ ಬಡವರ ಪರಿಸ್ಥಿತಿ ಏನೋ. ಎಲ್ಲವೂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಹೇಗೆ ಹೊಡೆತವನ್ನು ಕೊಡ್ತಾ ಇದೆ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ರಾಜ್ಯದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ ಅಂದರೆ ಅದಕ್ಕೆ ಅವರು ಕೊಡೋ ಉತ್ತರ, ಅಯ್ಯೋ ನಾವು ನುಡಿದಂತೆ ನಡೆದಿದ್ದೇವೆ, ಎಲ್ಲ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀವಿ ಅಂತ. ನಮ್ಮ ರಾಜ್ಯದಲ್ಲೂ ಬಹಳಷ್ಟು ಜನರು ಯಾರು ನುಡಿದಂತೆ ಎಲ್ಲಿ ನಡೀತಾ ಇದ್ದಾರೆ ಅನ್ನೋದು ಗೊತ್ತಾಗದೆ ಯೋಚನೆಯನ್ನ ಮಾಡ್ತಾ ಇದ್ರು. ಅದಕ್ಕೆ ಮತ್ತೊಮ್ಮೆ ಉತ್ತರ ಸಿಗ್ತಾ ಇದೆ. ಅದಕ್ಕೆ ಈ ಬಾರಿ ಕಾರಣ ಆಗ್ತಾ ಇರೋದು, ಕಳೆದ ವಾರ ಬುಲ್ಡೋಸರ್ ಕಾರ್ಯಾಚರಣೆ ಮಾಡಿ ರಾಜ್ಯ ಸರ್ಕಾರ ಬೆಂಗಳೂರಲ್ಲಿ ತೆರವು ಮಾಡಿದ್ದ ಅಕ್ರಮ ಶೆಡ್ಡುಗಳು. ಅದು ಯಲಹಂಕದ ಬಳಿ ಇರೋ ಕೋಗಿಲು ಲೇಔಟ್. ಅಲ್ಲಿ 200ಕ್ಕೂ ಅಧಿಕ ಮನೆಗಳು ಇದ್ವು. ಹಾಗಂತ ಅವುಗಳೆಲ್ಲ ಎಲ್ಲಿಂದಲೋ ಸಿಮೆಂಟು ತಂದು ಕಬ್ಬಿಣ ಹಾಕಿ ಗೋಡೆಯನ್ನು ನಿರ್ಮಾಣ ಮಾಡಿದ್ದ ಮನೆಗಳಲ್ಲ. ಬದಲಾಗಿ ಅಲ್ಲಿ ಒಂದಷ್ಟು ಶೆಡ್ಡುಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಇನ್ನು ಒಂದಷ್ಟು ಟಾರ್ಪಲ್ ಹಾಕಿದ್ದ ಗುಡಿಸಲುಗಳು. ಅದರ ಹೆಸರು ಫಕೀರ್ ಲೇಔಟ್. ಹಾಗಂತ ಈ ಲೇಔಟ್ ಯಾರಪ್ಪನ ಆಸ್ತಿಯೂ ಅಲ್ಲ. ಅದು 10 ವರ್ಷಗಳ ಹಿಂದೆಯೇ ಬೆಂಗಳೂರಿನ ಕಸವನ್ನು ಹಾಕೋಕೆ ನಿಗದಿಪಡಿಸಿ ಮೀಸಲಿಟ್ಟಿದ್ದ ಜಾಗ. ಅಂದರೆ ಸರ್ಕಾರದ ಜಾಗ. ಸರ್ಕಾರಿ ಜಾಗಗಳಲ್ಲಿ ಅಕ್ರಮವಾಗಿ ಯಾವನೋ ಬಂದು ಶೆಡ್ಡುಗಳನ್ನು ನಿರ್ಮಾಣ ಮಾಡಿಕೊಂಡ್ರೆ ಯಾವನಾದರೂ ಸುಮ್ಮನೆ ಇರ್ತಾನ? ಖಂಡಿತ ಇರಲ್ಲ. ಅದೇ ರೀತಿ ಅಧಿಕಾರಿಗಳು ಕೂಡ ಬುಲ್ಡೋಸರ್ ತಗೊಂಡು ಹೋಗಿ ಎಲ್ಲವನ್ನು ತೆರವು ಮಾಡೋ ಕಾರ್ಯಾಚರಣೆಯನ್ನು ಮಾಡಿದ್ರು. ಅದಕ್ಕೆ DCM DK ಶಿವಕುಮಾರ್ ಉತ್ತರವನ್ನು ಕೊಟ್ಟರು. ಅಲ್ಲಿದ್ದೆಲ್ಲ ಅಕ್ರಮ ಶೆಡ್ಡುಗಳು, ಅದು ಸರ್ಕಾರದ ಜಾಗ, ಅದೇ ಕಾರಣಕ್ಕೆ ತೆರವನ್ನು ಮಾಡಲಾಗಿದೆ ಅಂತ. ಇದನ್ನು ಮಾಧ್ಯಮಗಳಲ್ಲಿ ನೋಡಿದ್ದ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅನ್ನೋ ರಾಜ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳೋಕೆ ಆಗದ ಮನುಷ್ಯ, ಅಯ್ಯೋ ಮುಸ್ಲಿಮರ ಮನೆಗಳನ್ನು ಸಿದ್ದರಾಮಯ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಹಾಗೆ ನೆಲಸಮವನ್ನು ಮಾಡ್ತಾ ಇದೆ, ಮುಸ್ಲಿಮರನ್ನ ಕಾಂಗ್ರೆಸ್ ಸರ್ಕಾರ ಬದುಕೋಕೆ ಬಿಡ್ತಾ ಇಲ್ಲ ಅಂತ ಬೊಗಳೋಕೆ ಶುರು ಮಾಡಿದ್ರು. ಅಯ್ಯೋ ಕರ್ಮವೇ, ಆಗಿರೋದು ನಮ್ಮ ರಾಜ್ಯದಲ್ಲಿ. ಅಲ್ಲಿರೋದು ಅಕ್ರಮ ವಲಸಿಗರು. ಅದರಲ್ಲಿ ಬಹಳಷ್ಟು ಜನರ ಬಳಿ ಪಶ್ಚಿಮ ಬಂಗಾಳದ ಆಧಾರ್ ಕಾರ್ಡ್ ಕೂಡ ಇದ್ದಾವೆ. ಹಾಗಂತ ಅವರೆಲ್ಲ ಪಶ್ಚಿಮ ಬಂಗಾಳದವರು ಅಂತ ನಾವು ನಂಬೋದಕ್ಕೆ ಆಗಲ್ಲ. ಪಶ್ಚಿಮ ಬಂಗಾಳದಿಂದ ಆಧಾರ್ ಕಾರ್ಡ್ ಇಟ್ಕೊಂಡು ಬಂದವರೆಲ್ಲ ಯಾರು ಅನ್ನೋದನ್ನು ನಾನೇನು ಹೇಳಬೇಕಾಗಿಲ್ಲ. ಆದರೂ ಅವನು ಯಾವನೋ ಕೇರಳದ CMಗೆ ಏನಾಯಿತು ಅಂತ ನೋಡೋಕ್ಕೆ ಹೋದರೆ ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಒಬ್ಬ MP ಬರ್ತಾನೆ. ಅವನ ಹೆಸರೇ ರಹೀಮ್. ಆದರೂ ಈ MP ಅಲ್ಲಿ ಬಂದು ಕೇರಳಕ್ಕೆ ಕರ್ಕೊಂಡು ಹೋಗ್ತಾನೆ ಅವರನ್ನೆಲ್ಲ. ಅಂದರೆ ಇಲ್ಲಿರೋ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾನೆ. ಅದಾದ ನಂತರ ಕಾಂಗ್ರೆಸ್ ಪಕ್ಷದ KC ವೇಣುಗೋಪಾಲ್ ಕರೆಯನ್ನು ಮಾಡಿ, ಕೇರಳದ ಚುನಾವಣೆಯ ಸಮಯದಲ್ಲಿ ಹೀಗೆಲ್ಲ ಮಾಡಿದರೆ ನಮ್ಮ ವೋಟ್ ಬ್ಯಾಂಕುಗಳು ಕೈತಪ್ಪಿ ಹೋಗುತ್ತವೆ ಅನ್ನೋ ಸೂಚನೆಯನ್ನು ಕೊಡ್ತಾರೆ. ಆಗ ಸಿದ್ದರಾಮಯ್ಯ ಸರ್ಕಾರದ ಮಂತ್ರಿಗಳು ನಿದ್ರೆಯಿಂದ ಎದ್ದು ಓಡೋಡಿ ಹೋಗಿ, ಒಂದೇ ದಿನದಲ್ಲಿ ಅವರಿಗೆಲ್ಲ ಅನ್ಯಾಯ ಆಗಿದೆ, ಸ್ವಲ್ಪ ಮಾನವೀಯತೆ ಅಂತ ನಮಗೂ ಇರಬೇಕು, ಅವರಿಗೆ ಮನೆಯನ್ನು ಕೊಟ್ಟೇ ಬಿಡ್ತೀವಿ, ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡ್ತೀವಿ, ವೋಟರ್ ID, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಪರಿಶೀಲನೆಯನ್ನು ಮಾಡಿ ಮನೆಗಳನ್ನು ಕೊಡ್ತೀವಿ ಅನ್ನೋದನ್ನು ಹೇಳಿದ್ರು. ಇನ್ನು ಇದಕ್ಕೆಲ್ಲ ಉಸ್ತುವಾರಿ ಜಮೀರ್ ಅಹಮದ್ ಖಾನ್. ಈ ಮನುಷ್ಯನ ಆಪ್ತರು ಮನೆ ಮಾರಿಕೊಳ್ತಾ ಇದ್ದಾರೆ ಅನ್ನೋ ಆರೋಪಗಳು ಈಗಾಗಲೇ ಬೇಕಾದಷ್ಟಿವೆ. ಆದರೆ ಅಯ್ಯೋ ಇವರಿಗೆಲ್ಲ ಆದಷ್ಟು ಬೇಗ ನಿರ್ಮಾಣ ಆಗಿರೋ ಮನೆಗಳನ್ನೇ ಕೊಡ್ತೀನಿ ಅನ್ನೋದ. ಇನ್ನೊಂದು ಕಡೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸರ್ ಅಲ್ಲಿರೋ ಬಹುತೇಕರು ಅಕ್ರಮ ವಲಸಿಗರು ಅನ್ನೋದನ್ನು ಹೇಳಲಾಗ್ತಾ ಇದೆ. ಒಂದಷ್ಟು ಪರಿಶೀಲನೆಯನ್ನು ಸರಿಯಾಗಿ ಮಾಡಿ ಮನೆಗಳನ್ನು ಕೊಡಿ ಅಂದರೆ ಅವರೇನು ಭಾರತದವರಲ್ವಾ? ಅವರಿಗೆ ಕೊಟ್ಟರೆ ತಪ್ಪೇನೋ? ನಮಗೆಲ್ಲ ಮನುಷ್ಯತ್ವ ಇಲ್ವಾ ಅಂತ
ಮಾಧ್ಯಮದವರ ಮೇಲೆ ರೊಚ್ಚಿಗೆದ್ದು ಬಿಟ್ರು. ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ರೊಚ್ಚಿಗೆದ್ದ ರಾಮಾಚಾರಿಯಾಗಿದ್ರು. ಆದ್ರೂ ರಾಮಲಿಂಗಾರೆಡ್ಡಿ ಅವರ ಕೋಪ ಬೇರೆಯದ್ದೇ ವಿಚಾರ ಅನ್ನೋದು ನಮಗೂ ಗೊತ್ತಾಗತ್ತೆ ಬಿಡಿ. ಅದ್ಯಾವುದೋ ಮಂತ್ರಿ ಪದವಿ ಅಂತ ಕೊಟ್ಟಿದ್ದಾರೆ, ಅಲ್ಲಿ ಬಿಟ್ಟಿ ಭಾಗ್ಯದಲ್ಲಿ ಫ್ರೀ ಬಸ್ ಕೊಟ್ರೆ ಅದನ್ನ ಮೇಂಟೈನ್ ಮಾಡೋದು ಹೇಗೆ? ಆ ಕೋಪವನ್ನ ಮಾಧ್ಯಮಗಳ ಮುಂದೆ ತೋರಿಸಿದ್ರು. ಇಷ್ಟೆಲ್ಲ ಆಗ್ತಾ ಇದ್ರೆ ಇನ್ನೊಂದು ಕಡೆ ಜಮೀರ್ ರಾಪ್ತನ ಹೆಸರು ಕೇಳಿ ಬರೋದಕ್ಕೆ ಶುರುವಾಯಿತು. ಅದಕ್ಕೆಲ್ಲ ಕಾರಣ ಅಂದ್ರೆ ಅಲ್ಲಿರೋ ಅಕ್ರಮ ಮನೆಗಳಿಗೆಲ್ಲ ಕಾರಣ ಅಲ್ಲಿರೋ ಗುಡಿಸಲುಗಳು ಮತ್ತು ಶೆಡ್ಡುಗಳು ನಿರ್ಮಾಣ ಆಗಿರೋದು ಸರ್ಕಾರಿ ಜಾಗದಲ್ಲಿ. ಅಲ್ಲಿಗೆ ಅವುಗಳೆಲ್ಲ ಅಕ್ರಮ ಅಂತಾಯ್ತು. ಅಲ್ಲಿಗೆ ವಿದ್ಯುತ್ ಸೌಲಭ್ಯವನ್ನು ನೀಡಲಾಗಿದೆ, ಅದಕ್ಕೆ ಒಂದು ಲೇಔಟ್ ನಾಮಕರಣ ಕೂಡ ಮಾಡಿದ್ದಾರೆ. ಆದರೂ ಇದು ಸರ್ಕಾರ ಮತ್ತು ಅಲ್ಲಿರೋ MLA ಕೃಷ್ಣ ಬೈರೇಗೌಡರಿಗೆ ಗೊತ್ತಾಗ್ಲಿಲ್ಲ ಅನ್ನೋ ಹಾಗೆ ಆಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಅವನು ಯಾವನೋ ವಾಸೀಂ ಖಾನ್ ಅಂತೆ. ಈ ಮನುಷ್ಯ ಕೃಷ್ಣ ಬೈರೇಗೌಡ ಮತ್ತು ಜಮೀರ್ಗೆ ಆಪ್ತ ಅನ್ನೋದನ್ನ ಹೇಳಲಾಗ್ತಾ ಇದೆ. ಖಾಲಿ ಇದ್ದ ಜಾಗದಲ್ಲಿ ಶೆಡ್ಡುಗಳನ್ನ ನಿರ್ಮಾಣ ಮಾಡಿಕೊಳ್ಳೋಕೆ ಜಾಗವನ್ನ ಕೊಟ್ಟು ಅದಕ್ಕೆ ಬಾಡಿಗೆಯನ್ನ ಪಡೆದುಕೊಳ್ತಾ ಇದ್ದ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಈಗಾಗಲೇ ಬೆಳ್ಳಂದೂರು KR ಪುರಂ ಭಾಗದಲ್ಲಿ ಹೇಗೆ ಅಕ್ರಮ ಬಾಂಗ್ಲಾ ವಲಸಿಗರಿಗೆ ಜಾಗವನ್ನು ಕೊಟ್ಟು ಬಹಳಷ್ಟು ಜನರು ಬಾಡಿಗೆಯನ್ನು ವಸೂಲಿ ಮಾಡ್ತಾ ಇದ್ದಾರೋ ಅದೇ ಕೆಲಸ ಕೋಗಿಲು ಲೇಔಟ್ನಲ್ಲೂ ನಡೀತಾ ಇತ್ತು. ಯಾವಾಗ ಅಲ್ಲಿರೋ ಶೆಡ್ಡುಗಳನ್ನು ತೆರವುಗೊಳಿಸೋ ಕಾರ್ಯಾಚರಣೆ ನಡೀತೋ ಆಗ ಕೇರಳ CM ಬಂದಿದ್ದು ರಾಜಕೀಯ ಮಾಡೋಕೆ. ಯಾಕಂದ್ರೆ ಮುಂದಿನ ಚುನಾವಣೆಯಲ್ಲಿ ಜನರು ಅವನಿಗೆ ಮತವನ್ನ ಹಾಕಲ್ಲ. ಜೊತೆಗೆ ಫಕೀರ್ ಲೇಔಟ್ ಅಂದಾಕ್ಷಣ ಹೊಟ್ಟೆ ಚುರು ಕಂಡಿರಬೇಕು. ಒಂದಷ್ಟು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಕೇರಳದ ಮುಸಲ್ಮಾನರು ಕಾಂಗ್ರೆಸ್ ಬದಲು ಅವನ ಪಕ್ಷಕ್ಕೆ ಮತವನ್ನಾದರೂ ಹಾಕಬಹುದು ಅನ್ನೋ ಯೋಚನೆ. ಅಲ್ಲಿ ಮಾತಾಡಿದ್ದಕ್ಕೆ ರಿಯಾಕ್ಟ್ ಮಾಡಿದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಅಲ್ಲಿರೋ ಅಯೋಗ್ಯ KC ವೇಣುಗೋಪಾಲ್ ಅದರಲ್ಲೂ ಇವರಿಗೆಲ್ಲ ಮನೆಗಳನ್ನು ವಿತರಣೆ ಮಾಡಿ ಕೇರಳದ ಚುನಾವಣೆಯಲ್ಲಿ ತೊಂದರೆ ಆಗುತ್ತೆ ಅನ್ನೋದನ್ನು ಹೇಳ್ತಾನೆ ಅಂದರೆ ಅವನನ್ನು ಏನಂತ ಕರಿಬೇಕು? ಈ KC ವೇಣುಗೋಪಾಲ್ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯ ಉಸ್ತುವಾರಿ. ಅದನ್ನು ಬಿಟ್ಟು ರಾಜ್ಯಕ್ಕೆ, ರಾಜ್ಯದ ಜನರ ವಿಷಯಕ್ಕೆ ತಲೆ ಹಾಕೋಕೆ ಇವನ್ ಯಾವನ್ರಿ? ಆಯಿತು, ಅವನಿಗೆ ಕೇರಳದಲ್ಲಿ ಓಟ್ ಹಾಕಿಸಿಕೊಳ್ಳೋಕೆ ರಾಜ್ಯದಲ್ಲಿರೋ ಸರ್ಕಾರದ ಮಂತ್ರಿಗಳು ಹೇಸಿಗೆಯನ್ನು ತಿನ್ನಿ ಅಂದರೆ ನಮ್ಮ ರಾಜ್ಯದಲ್ಲಿರೋ ಮಹಾನುಭಾವರೆಲ್ಲ ರೆಡಿಯಾಗಿ ಈಗಾಗಲೇ ಮನೆಗಳನ್ನು ಕೊಡೋ ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ. ಅಲ್ಲಿ ಅಕ್ರಮ ಮನೆಗಳನ್ನು ತೆರವು ಮಾಡಿರೋದಕ್ಕೆ ಹೈಕೋರ್ಟ್ಗೆ ಅದ್ಯಾವನೋ PIL ಸಲ್ಲಿಕೆಯನ್ನು ಮಾಡಿದ್ದಾನೆ. ಇದೊಂಥರ ಕಳ್ಳರು ಕಳ್ಳತನ ಮಾಡಿ ಆಮೇಲೆ ಅದೇ ಮನೆಯ ಓನರ್ ವಿರುದ್ಧ ಕೇಸ್ ಹಾಕಿದ ಹಾಗೆ. ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅದಕ್ಕೆ ವಿರುದ್ಧವಾಗಿ ಕೇಸನ್ನು ದಾಖಲು ಮಾಡಿ ಎಲ್ಲರನ್ನ ಜೈಲಿಗೆ ಕಳಿಸಬೇಕಾಗಿತ್ತು. ಯಾಕಂದ್ರೆ ಸರ್ಕಾರಿ ಜಾಗದಲ್ಲಿ ಯಾರು ಅಕ್ರಮವಾಗಿ ನಿರ್ಮಾಣ ಮಾಡಿಕೊಳ್ಳೋಕೆ ಜಾಗವನ್ನ ಕೊಟ್ಟಿದ್ರು. ಆದ್ರೆ ನಮ್ಮ ಕರ್ಮ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕದ ಬಡವರಿಗೆ ನಿರ್ಮಾಣ ಮಾಡಿರೋ ಮನೆಗಳನ್ನ ಅಲ್ಲಿದ್ದ ಅಕ್ರಮ ವಲಸಿಗರಿಗೆ ಕೊಡ್ತೀವಿ ಅನ್ನೋ ಘೋಷಣೆಯನ್ನು ಮಾಡಿಕೊಂಡಿದೆ. ಈಗಾಗಲೇ ನಿರ್ಮಾಣ ಆಗಿರೋ ಮನೆಗಳನ್ನ ಮೊದಲು ಅರ್ಜಿಯನ್ನ ಸಲ್ಲಿಕೆ ಮಾಡಿ 1 ಲಕ್ಷ ರೂಪಾಯಿ ನೀಡಿರೋರಿಗೆ ಕೊಡಬೇಕು. ಅದನ್ನ ಬಿಟ್ಟು ಎಲ್ಲಿಂದಲೋ ಬಂದ ಅಕ್ರಮ ವಲಸಿಗರಿಗೆ ಕೊಡ್ತಾರೆ ಅಂದ್ರೆ ಇಲ್ಲಿರೋ ನಮ್ಮ ರಾಜ್ಯದ ಜನರು ಏನು ಮಾಡಬೇಕು? ಬಡವರ ಪರ ಅನ್ನೋ ಸಿದ್ದರಾಮಯ್ಯ ಅವರ ಸರ್ಕಾರ ಅದೇನು ಮಾಡ್ತಾ ಇದೆ ಅನ್ನೋದನ್ನ ಯೋಚನೆಯನ್ನ ಮಾಡಿಕೊಳ್ಳಿ. ಆದ್ರೂ ಒಂದಂತೂ ಕೊನೆಗೂ ಗೊತ್ತಾಯ್ತು, ಅದೇನಂದ್ರೆ ನಮ್ಮ ರಾಜ್ಯ ಸರ್ಕಾರದ ಆಡಳಿತವನ್ನ ಕೇರಳ ನಡೆಸ್ತಾ ಇದೆ ಅಂತ. ಈ ಹಿಂದೆ ಗೊತ್ತಿರಬೇಕಲ್ಲ, ಆನೆ ತುಳಿತಕ್ಕೆ ಒಳಗಾಗಿದ್ದವರಿಗೆ ಘೋಷಣೆ ಮಾಡಿದ್ದು. ನಮ್ಮ ರಾಜ್ಯದ ವಿಷಯಕ್ಕೆ ಕೇರಳದ ಮಂತ್ರಿಗಳು MPಗಳು ಯಾಕೆ ಮಾತಾಡಬೇಕು ಅನ್ನೋ ಪ್ರಶ್ನೆಯನ್ನ ನಮ್ಮ ರಾಜ್ಯದಲ್ಲಿರೋ ಯಾವನೇ ಮಂತ್ರಿ ಕೇಳಲೇ ಇಲ್ಲ. ಅಲ್ಲಿ ತೆರವು ಮಾಡಿರೋ ಗುಡಿಸಲುಗಳಲ್ಲಿ ಕೇವಲ 15ರಿಂದ 20 ಕುಟುಂಬಕ್ಕೆ ಮಾತ್ರ ನಮ್ಮ ರಾಜ್ಯದಲ್ಲಿ ಮನೆಗಳನ್ನು ಪಡೆದುಕೊಳ್ಳೋ ಅರ್ಹತೆ ಇದೆ. ಹಾಗಂತ ಇನ್ನುಳಿದವರಿಗೆ ಯಾಕಿಲ್ಲ ಅಂತ ನೋಡಬೇಕಲ್ವೇ? ಫಕೀರ್ ಲೇಔಟ್ನಲ್ಲಿ ಮಹಾನ್ ಬುದ್ಧಿವಂತ ಜನರು ಅಯ್ಯೋ ನಾವು 30 ವರ್ಷಗಳಿಂದ ಇಲ್ಲೇ ವಾಸವನ್ನ ಮಾಡ್ತಾ ಇದ್ವಿ, ಈಗ ಎಲ್ಲವನ್ನ ತೆರವುಗೊಳಿಸಿದ್ರೆ ನಾವು ಏನು ಮಾಡಬೇಕು ಅಂತಿದ್ದಾರೆ. ಇಲ್ಲಿ ಅವರು ಅದೆಷ್ಟರ ಮಟ್ಟಿಗೆ ಸುಳ್ಳನ್ನ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಮಾಧ್ಯಮಗಳ ಮುಂದೆ ಮಾತಾಡ್ತಾ ಇರೋರ ವಯಸ್ಸೇ 20ರಿಂದ 26 ವರ್ಷ. ಅವರು 30 ವರ್ಷದಿಂದ ವಾಸವನ್ನ ಮಾಡ್ತಾ ಇದ್ದಾರಂತೆ. ಇನ್ನು ಕೆಲವರು ಮದುವೆಯಾಗಿ 4-5 ವರ್ಷ ಆಗಿದೆ ಅಂತಾರೆ, 30 ವರ್ಷದಿಂದ ಇಲ್ಲೇ ವಾಸವನ್ನ ಮಾಡ್ತಿದ್ದೀವಿ ಅಂತಾರೆ. ಅಂದ್ರೆ ಇವರೆಲ್ಲ ಹುಟ್ಟೋದಕ್ಕೂ ಮೊದಲೇ ಅಲ್ಲಿ ವಾಸವನ್ನ ಮಾಡ್ತಾ ಇದ್ರು ಅಂತ ಆಯ್ತು. ಇವರೆಲ್ಲ 30 ವರ್ಷದಿಂದ ಅದೇ ಜಾಗದಲ್ಲಿ ಇದ್ರೆ 10 ವರ್ಷಗಳ ಹಿಂದೆ ಆ ಜಾಗ ಕಸವನ್ನ ಹಾಕೋಕೆ ಹೇಗೆ ಮೀಸಲಿಡೋಕೆ ಆಗತ್ತೆ? ಅದು ಏನೋ ಆಗಿ ಹೋಗಿದೆ ಅಂತ ನೋಡೋಣ ಅಂತ ಹೋದ್ರೆ ಅಲ್ಲಿನ ಸ್ಥಳೀಯರನ್ನ ಕೇಳಿದ್ರೆ 1 ವರ್ಷದ ಹಿಂದೆ ಯಾವುದೇ ಗುಡಿಸಲುಗಳು ಆ ಜಾಗದಲ್ಲಿ ಇರಲಿಲ್ಲ ಅಂತಾರೆ. ಅಲ್ಲಿರೋ ಸ್ಥಳೀಯರಿಗೂ ಸರಿಯಾಗಿ ಗೊತ್ತಿಲ್ವೇನೋ ಅಂತ ಹುಡುಕಿದ್ರೆ ಕೇವಲ 6 ತಿಂಗಳ ಹಿಂದೆ ಆ ಜಾಗದಲ್ಲಿ ಯಾವುದೇ ಮನೆಗಳು ಇರಲಿಲ್ಲ ಅನ್ನೋದನ್ನ ಗೂಗಲ್ ತೋರಿಸ್ತಾ ಇದೆ. ಅಲ್ಲಿಗೆ ಒಂದು ಕನ್ಫರ್ಮ್ ಆಗ್ತಾ ಇದೆ, ಆ ಜಾಗವನ್ನು ಕೊಳ್ಳೆ ಹೊಡೆಯೋಕೆ ಯಾವನೋ ಮಂತ್ರಿ ಪ್ಲಾನ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಅಕ್ರಮ ವಲಸಿಗರಿಗೆ ಜಾಗವನ್ನು ಕೊಡೋದಕ್ಕೆ ಹೇಳಿದ್ದಾನೆ.
ಅಲ್ಲಿ ಅವರ ಆಪ್ತ ಕೆಲಸವನ್ನ ಮಾಡಿದ್ದಾನೆ. ಇದನ್ನ ಸಿದ್ದರಾಮಯ್ಯ ಕೂಡ ಹೇಳ್ಕೊಂಡಿದ್ದಾರೆ, ಯಾವನೋ ಇಂತಹ ಮಾಡಬಾರದ ಕೆಲಸವನ್ನ ಮಾಡಿದ್ದಾನೆ ಅಂತ. ಆದರೆ ಅವನ ವಿರುದ್ಧ FIR ದಾಖಲಾಗಿಲ್ಲ. ಅಲ್ಲಿಗೆ ಅಷ್ಟೊಂದು ಜಾಗವನ್ನು ಅದ್ಯಾರು ಕೊಳ್ಳೆ ಹೊಡೆಯೋಕ್ಕೆ ಮುಂದಾಗಿದ್ರು ಅನ್ನೋದನ್ನು ಯೋಚನೆ ಮಾಡಿ ಇದನ್ನು ಸಿದ್ದರಾಮಯ್ಯ ಅವರೇ ಹೇಳಬೇಕು. ಇನ್ನೊಂದು ಕಡೆ ರಾಮಲಿಂಗಾರೆಡ್ಡಿ ಭಾರತದವರೇ ತಾನೇ, ಅವರೇನೋ ಪಾಕಿಸ್ತಾನದವರ, ಅವರಿಗೆ ಮನೆಯನ್ನು ಕೊಟ್ಟರೆ ತಪ್ಪೇನು ಅಂತಿದ್ದಾರೆ. ಅಯ್ಯೋ ಕರ್ಮವೇ! ಹಾಗಾದರೆ ಮೊದಲ ಆದ್ಯತೆ ಕರ್ನಾಟಕದಲ್ಲಿರೋ ಮತದಾರರಿಗೋ ಅಥವಾ ಎಲ್ಲಿಂದಲೋ ವಲಸೆ ಬಂದಿರೋ ಅಕ್ರಮ ವಲಸಿಗರಿಗೋ ಅನ್ನೋದನ್ನು ರಾಮಲಿಂಗಾರೆಡ್ಡಿ ಅವರೇ ಹೇಳಬೇಕು. ಇವತ್ತು ಮನೆಗಳನ್ನು ಅಕ್ರಮವಾಗಿ ಬಂದವರಿಗೆ ಕೊಡೋದಾದರೆ, ಅಕ್ರಮವಾಗಿ ಸರ್ಕಾರಿ ಜಾಗದಲ್ಲಿ ಗುಡಿಸಲುಗಳನ್ನು ಹಾಕಿಕೊಂಡವರಿಗೆ ಕೊಡೋದಾದರೆ, ನಾಳೆ ರಾಜ್ಯದಲ್ಲಿರೋ ಸರ್ಕಾರಿ ನೌಕರಿಗಳನ್ನು ಬೇರೆ ರಾಜ್ಯದವರಿಗೂ ಕೊಡಬಹುದಾ? ಯಾಕಂದರೆ ಎಲ್ಲರೂ ಭಾರತೀಯರೇ ಅಲ್ವೇ? ಮಾತಾಡೋದು ಮಾತ್ರ ಕರ್ನಾಟಕ ಕನ್ನಡ ಅಂತ. ಅದೇ ಮನಸ್ಸಲ್ಲಿರೋದು ಅದೆಂತಹ ಅಸಹ್ಯ! ಥೂ ಇವರ ಜನ್ಮಕ್ಕೆ! ಇನ್ನು ಆ ಜಮೀರ್ ಅಹಮದ್ ನಮ್ಮ ರಾಜ್ಯದ ಜನರಿಗೆ ಮೊದಲು ಮನೆಯನ್ನು ಕೊಡಪ್ಪ ಅಂದರೆ ಆಧಾರ್ ಕಾರ್ಡು ನೋಡಿ ಕೊಡ್ತಾನಂತೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಆಧಾರ್ ಕಾರ್ಡ್ ಭಾರತದ ಪೌರತ್ವದ ಗುರುತು ಅಲ್ಲ ಅಂತ. ಹೀಗಿದ್ದಾಗ ತರಾತುರಿಯಲ್ಲಿ ಮನೆಗಳನ್ನು ವಿತರಣೆ ಮಾಡೋಕೆ ನಿಂತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅರ್ಜಿಯನ್ನು ಹಾಕ್ಕೊಂಡು 1 ಲಕ್ಷ ರೂಪಾಯಿ ಹಣ ಕೊಟ್ಟ ಬಡವರು ಈಗ ಹೋರಾಟವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ. ನಮಗೆ ಮೊದಲು ಮನೆಗಳನ್ನು ಕೊಡಿ ಅಂತಿದ್ದಾರೆ. ಮತ್ತೊಂದು ಕಡೆ BJP ನಾಯಕರು ನ್ಯಾಯಾಲಯದ ಮೊರೆಯನ್ನು ಹೋಗ್ತೀವಿ, ಅಲ್ಲಿ ನ್ಯಾಯವನ್ನು ಪಡೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಅವರ ಹೇಳಿಕೆ ನ್ಯಾಯಾಲಯಕ್ಕೆ ಹೋದ ಮೇಲೆ ಗ್ಯಾರಂಟಿ. ಅಲ್ಲಿಯವರೆಗೂ ತೊಡೆ ನಡುಗೋ BJP ರಾಜ್ಯ ನಾಯಕರನ್ನು ನಂಬೋದಕ್ಕೆ ಆಗಲ್ಲ. ಒಟ್ಟಿನಲ್ಲಿ ರಾಜ್ಯದ ಜನರಿಗೆ ಯಾವುದು ಇಲ್ಲದೇ ಇದ್ರೂ ಪರವಾಗಿಲ್ಲ, ಅಧಿಕಾರಕ್ಕಾಗಿ ಎಲ್ಲದಕ್ಕೂ ಸಲಾಂ ಹೊಡೆದು ಗುಲಾಮರಾಗಿರೋ ನಮ್ಮ ರಾಜ್ಯದ CM ಈಗ ಕೇರಳ ಉದ್ಧಾರ ಮಾಡ್ತಾ ಕೇರಳದ ನಾಯಕರು ಹೇಳಿದ್ದನ್ನು ಕೇಳ್ತಾ ಇದ್ದಾರೆ. ಅದು ನಮ್ಮ ಜನರ ದುಡ್ಡನ್ನು ಯಾವನಿಗೋ ಕೊಟ್ಟು ಖುಷಿಪಡಿಸೋಕೆ ನಿಂತಿದ್ದಾರೆ. ಅದೇನೇ ಆದರೂ ಕಷ್ಟಪಟ್ಟು ದುಡಿಯೋರ ಹತ್ರ 500 ರೂಪಾಯಿ ಕಿತ್ಕೊಂಡು ದುಡಿಯದವರಿಗೆ ಕೊಟ್ಟು ಮಾನವೀಯತೆ ಪಾಠವನ್ನು ನಮ್ಮ ರಾಜ್ಯದ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದೇ ಅವರ ಮನೆಯಲ್ಲಿ ಕರ್ಕೊಂಡು ಹೋಗಿ ಸಾಕೊಳ್ಳಿ ಬಿಡಿ. ಇಲ್ಲ ಅಂದರೆ ಅವರ ಆಸ್ತಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ಲಿ, ಅವರ ದುಡ್ಡಲ್ಲೇ ಮಾಡಿಕೊಡ್ಲಿ, ಯಾವನು ಬೇಡ ಅಂದಿದ್ದಾನೆ. ಅದನ್ನು ಬಿಟ್ಟು ರಾಜ್ಯದ ಜನರ ದುಡ್ಡಲ್ಲಿ ಬೇರೆಯವರನ್ನು ಸಾಕ್ತಾ ನಮಗೆಲ್ಲ ಮಾನವೀಯತೆ ಪಾಠ ಮಾಡ್ತಾರಂತೆ. ಅದನ್ನು ನಾವು ಕೇಳಬೇಕಂತೆ. ಅದೇನೋಪ್ಪ, ಒಟ್ಟಿನಲ್ಲಿ ಸಿದ್ದರಾಮಯ್ಯ ಕರ್ನಾಟಕವನ್ನು ಕಾಂಗ್ರೆಸ್ ಮುಕ್ತ ಮಾಡೋಕೆ ನಿಂತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗತ್ತೆ. ಇಲ್ಲಿ ರಾಹುಲ್ ಗಾಂಧಿಗೆ ಪೈಪೋಟಿಯನ್ನು ಸಿದ್ದರಾಮಯ್ಯ ಕೊಡ್ತಾ ಇದ್ದಾರೆ ಅನ್ನೋದು ನಮಗೂ ಕಾಣಿಸುತ್ತೆ ನೋಡಿ. ಇದು ಗೆಳೆಯರೇ, ನಮ್ಮ ರಾಜ್ಯದ ಜನರಿಗೆ ಮೋಸವನ್ನು ಮಾಡ್ತಾ ಅವರಪ್ಪಂದಿರ ಮನೆಯ ಆಸ್ತಿಯನ್ನು ಹಾಗೆ ಅಕ್ರಮ ವಲಸಿಗರಿಗೆ ಮನೆಗಳನ್ನು ಹಂಚಿಕೆ ಮಾಡ್ತಾ ಇರೋ ಬೆನ್ನು ಮೂಳೆ ಇಲ್ಲದ ಸಿದ್ದು ಸರ್ಕಾರ ಮತ್ತು ನಮ್ಮ ರಾಜ್ಯದ ಆಡಳಿತವನ್ನು ಕೇರಳದ ರಾಜಕಾರಣಿಗಳು ನಡೆಸ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.